ಮಾಡ್ತೀನಿ, ಸರ್ಗೆ ತಿನ್ನಿಸ್ತೀನಿ. ಪಕೋಡೆ ಮಾಡ್ತೀನಿ, ಸರ್ಗೆ ತಿನ್ನಿಸ್ತೀನಿ. ಬಾಬಾ ಪಕೋಡೆ ಮಾಡ್ತೀನಿ, ಸರ್ಗೆ ತಿನ್ನಿಸ್ತೀನಿ. ಪಕೋಡೆ ಮಾಡ್ತೀನಿ, ಸರ್ಗೆ ತಿನ್ನಿಸ್ತೀನಿ. ಏನ್ ಮಾತು ಪಪ್ಪಿ, ತುಂಬಾ ಖುಷಿಯಲ್ಲಿದ್ಯಾ? ಈ ಪಕೋಡನ ಯಾರಿಗೆ ತಗೊಂಡೋಗ್ತಾ ಇದೀಯಾ? ಪ್ರಿನ್ಸಿಪಲ್ ಸರ್ಗೆ. ಇವತ್ತು ಟೀಚರ್ಸ್ ಡೇ ಅಲ್ವಾ, ಅದಕ್ಕೆ ಈ ಸ್ಪೆಷಲ್ ದಿನ ತಂದು ಅವರಿಗೋಸ್ಕರ ಸ್ಪೆಷಲ್ ಪಕೋಡ ನಾನೇ ನನ್ನ ಕೈಯಾರ ಮಾಡಿದ್ದು ಬಾಬಾ. ನೀವು ನಮ್ಗೆ ಯಾಕೆ ಹೇಳಲಿಲ್ಲ ಇವತ್ತು ಟೀಚರ್ಸ್ ಡೇ ಅಂತ? ಪಕೋಡ ಲಕ್ಕಿ, ಬೇಗ ಬಾ. ನಮಗೂ ನೆನಪಿಸಿದ್ರೆ ನಾವು ಏನಾದ್ರು ಪ್ಲಾನ್ ಮಾಡ್ತಾ ಇದ್ವಿ. ನೆನಪು ಮಾಡಿದ್ರೆ ನೀವು ನಿಜವಾಗ್ಲೂ ಏನಾದ್ರೂ ಗೋಲ್ಮಾಲ್ ಮಾಡ್ತಿದ್ರೆ. ಅರೆ ಬಾಬಾ, ಗೋಲ್ಮಾಲ್ ಅಂತೂ ಮಾಡೇ ಬಿಟ್ರು. ಎಲ್ಲ ಪಕೋಡ ಖಾಲಿ ಮಾಡ್ಬಿಟ್ರಲ್ಲ. ಇವಾಗ ಮತ್ತೆ ಪಕೋಡ ಹೊಸ್ದಾಗಿ ಮಾಡ್ಬೇಕಲ್ಲ ಬಾಬಾ. ಟೀಚರ್ಸ್ ಡೇಗೆ ನಾವು ಕೂಡ ಪ್ರಿನ್ಸಿಪಲ್ ಸರ್ಗೆ ಏನಾದ್ರೂ ಒಂದು ಗಿಫ್ಟ್ ಕೊಡ್ಲೇಬೇಕು. ನಾನು ಪ್ರಿನ್ಸಿಪಲ್ ಸರ್ಗೆ ಒಂದು ಒಳ್ಳೆ ಗ್ರೀಟಿಂಗ್ ಕಾರ್ಡ್ ಮಾಡ್ತೀನಿ. ಗ್ರೀಟಿಂಗ್ ಕಾರ್ಡ್? ನಾವು ಅವರಿಗೊಂದು ಫೋಟೋ ಫ್ರೇಮ್ ಗಿಫ್ಟ್ ಮಾಡೋಣ. ಫೋಟೋ ಫ್ರೇಮಾ? ಹೋಗಲೇ, ಅದು ಡಿಜಿಟಲ್ ಅಂತ ಯುಗದಲ್ಲಿ ಫೋಟೋ ಫ್ರೇಮ್ ಕೊಡ್ತಾನಂತೆ. ಅರೆ ಲಕ್ಷ್ಮಣ್, ನೀನ್ ಲಕ್ಕಿನ ಭಾಷೆಯಲ್ಲಿ ಯಾಕೆ ಮಾತಾಡ್ತಿದ್ಯಾ? ಏನು ಅರ್ಥ ಆಗ್ತಾ ಇಲ್ಲ ಕಣೋ. ಲಕ್ಷ್ಮಣ್ ಹೇಳ್ತಿದ್ದಾನೆ, ನಾವು ಹೆಂಗೆ ಪ್ರಿನ್ಸಿಪಲ್ ಸರ್ನ ನೋಡಿ ಖುಷಿ ಆಗ್ತೀವೋ ಹಾಗೆ ಅವ್ರ ಟೀಚರ್ಸ್ ಡೇ ದಿನ ಅವ್ರ ಪ್ರಿನ್ಸಿಪಲ್ ಸರ್ನ ನೋಡಿ ಹೇಗೆ ಖುಷಿ ಆಗಬಹುದು ಅಂತ. ವಾ, ಏನ್ ಐಡಿಯಾ ಕೊಟ್ಟಿದ್ದ ನನ್ ಲಕ್ಷ್ಮಣ. ಈಗ ಅಂತೂ ನಾವು ಪ್ರಿನ್ಸಿಪಲ್ ಸರ್ಗೆ ಟೀಚರ್ಸ್ ಡೇ ದಿನ ಇದೇ ಗಿಫ್ಟ್ ಕೊಡೋಣ. ಏ ಐಡಿಯಾ ಕೊಟ್ಟಿದ್ದು ನಿನ್ ಲಕ್ಷ್ಮಣ ಇರಬಹುದು, ಆದ್ರೆ ಅದರ ಅರ್ಥ ಹೇಳಿದ್ದು ನನ್ನ ಲಕ್ಷ್ಮಣ್ ಕಣೋ. ಹಾಗಿದ್ಮೇಲೆ ನಾವೇ ಪ್ರಿನ್ಸಿಪಲ್ ಸರ್ಗೆ ಆ ಗಿಫ್ಟ್ ಕೊಡೋದು. ಸರ್ ಇಲ್ಲಿ ನೋಡಿ ಸರ್, ಇವತ್ತು ಟೀಚರ್ಸ್ ಡೇ ಅಲ್ವಾ, ಅದಕ್ಕೆ ಇವತ್ತು ಈ ಖುಷಿ ದಿನದಲ್ಲೇ ನಿಮಗೋಸ್ಕರ ಪಪ್ಪಿ ಏನ್ ತಗೊಂಡ್ ಬಂದಿದ್ದಾನೆ ಅಂತ. ಬಿಸಿ ಬಿಸಿ ಬಜ್ಜಿಗಳು. ಪ್ರಿನ್ಸಿಪಲ್ ಸರ್, ಹ್ಯಾಪಿ ಟೀಚರ್ಸ್ ಡೇ ಸರ್. ಸರ್, ನಾವು ನಿಮ್ಗೆ ಇವತ್ತು ಬಜ್ಜಿಗಳಿಗಿಂತ ಇನ್ನೂ ಚೆನ್ನಾಗಿರೋ ಗಿಫ್ಟ್ ಅನ್ನ ತಂದಿದೀವಿ ಸರ್. ನೋಡಿ ಇಲ್ಲಿ. ಎಂತ ಗಿಫ್ಟ್ ಅಂತಂದ್ರೆ ನೀವು ನೆಲದ ಮೇಲಿಂದ ಹಾರೋದಕ್ಕೆ ಶುರು ಮಾಡ್ಬಿಡ್ತೀರಾ ಸರ್. ಹೇಳಿ, ಅದೆಂತ ಸರ್ಪ್ರೈಸ್ ಅದು? ಸರ್ಪ್ರೈಸ್. ಪಟ್ವರ್ಧನ್ ಸರ್, ಹಾರ್ಕೊಂಡ್ ಬಂದ್ಬಿಟ್ರಿ ತಾನೆ ನಾನು ಹೇಳ್ದಾಗೆ. ನನ್ನ ನೋಡಿದ ತಕ್ಷಣ ನಮಸ್ಕಾರ ಮಾಡಕ್ ಬಂದ. ಒಳ್ಳೇದು, ತುಂಬಾ ಒಳ್ಳೇದು. ನಾನು ಹೇಳ್ಕೊಟ್ಟಿರೋ ಆಚಾರ ವಿಚಾರನ ನೀನ್ ಇನ್ನೂ ಮರ್ತೇ ಇಲ್ಲ. ಸರ್, ನೀವು ಇಷ್ಟೊಂದು ವರ್ಷಗಳ ನಂತರ ಈ ತರ ಸಡನ್ ಆಗಿ ಬಂದಿರೋದು? ಮಕ್ಕಳು ರಿಕ್ವೆಸ್ಟ್ ಮಾಡಿದ್ರಿಂದ ನಾನು ಬಂದು ನಿನ್ನ ವಿಚಾರಿಸೋಣ ಅಂತ ಅನ್ಕೊಂಡೆ. ಆದ್ರೆ ನಿನ್ನ ವಿಚಿತ್ರವಾಗಿರೋ ಹೊಟ್ಟೆ ಅಂತೂ ನೋಡು ಹೇಗಾಗಿದೆ ಅಂತ. ಡಯಟ್ ಮಾಡ್ತಾ ಇಲ್ವಾ ನೀನು? ನೀನ್ ಯಾಕೆ ನಗ್ತಾ ಇದ್ಯಾ? ನೀನೇ ಇವನಿಗೆ ಪಕೋಡ ಕೊಟ್ಟು ಈ ಪರಿಸ್ಥಿತಿಗೆ ತಂದಿಟ್ಟಿದ್ಯಾ. ನಾನು ಇವ್ರಿಗೆ ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀನಿ, ಇದನ್ನೆಲ್ಲ ತಿನ್ನೋದಕ್ಕೆ ನಿಮ್ಗೆ ವಯಸ್ಸಾಗೋಯ್ತು ಅಂತ. ಈಗ ನಾನ್ ಬಂದಿದ್ದೀನಲ್ಲ, ಎಲ್ಲ ಸರಿ ಮಾಡ್ಬಿಡ್ತೇನೆ. ಬಟ್ ವರ್ಧನ್, ನೀನು ಸ್ಕೂಲ್ ಗ್ರೌಂಡ್ ನ 10 ರೌಂಡ್ ಹೊಡಿಬೇಕು. ಆದ್ರೆ ಸರ್ ಗಿರಲ್ಲ ಏನಿಲ್ಲ, ಹೋಗೋ. ಸರ್, ಇವಾಗ ಓಡೋದಕ್ಕೂ ಅವ್ರಿಗೆ ವಯಸ್ಸು ಜಾಸ್ತಿ ಆಗ್ಬಿಟ್ಟಿದೆ ಸರ್. ನೀನು ಕೂಡ ಗ್ರೌಂಡ್ ನ 20 ರೌಂಡ್ ಹೊಡಿಬೇಕು. ಮಾಧವ್, ನಡಿ ಇಲ್ಲಿಂದ, ಇಲ್ಲಾದ್ರೆ ನಾವು ಕೂಡ ಸಿಕ್ಕಾಕೊಳ್ತೀವಿ. ನೀವೆಲ್ ಹೋಗ್ತಾ ಇದ್ದೀರಾ? ನೀವೆಲ್ರೂ ಗ್ರೌಂಡ್ ನ 30 ರೌಂಡ್ ಹೊಡಿಬೇಕು. ಅನ್ಸುತ್ತೆ ನಾವು ದುರಿಂದರ್ ಸರ್ನ ಕರೆದ್ಬಿಟ್ಟು ಪ್ರಿನ್ಸಿಪಲ್ ಸರ್ನ ಖುಷಿ ಮಾಡೋದ್ ಬಿಟ್ಟು ಅವ್ರನ್ನ ಕಷ್ಟದಲ್ಲಿ ಹಾಕಿದೀವಿ ಅಂತ. ಪಪಿ, ನೀನ್ ಈಗ್ಲೇ ಹೋಗಿ ನನ್ಗೋಸ್ಕರ ಒಂದು ಕಡಕ್ ಚಾಯನ ತಯಾರು ಮಾಡು, ಹೋಗು. ನೋಟಿ, ಓನ್ಲಿ ಎಳನೀರು ಮತ್ತೆ ಹಾಗಲಕಾಯಿ ಜ್ಯೂಸ್. ಆದ್ರೆ ಹಾಗಲಕಾಯಿ ಜ್ಯೂಸ್ ನ ತೆಗಿಯೋದು ಯಾರು? ಸರ್ ಸರ್ ಸರ್, ನನಗಂತೂ ಜ್ಯೂಸ್ ತೆಗಿಯೋದಕ್ ಬರೋದಿಲ್ಲ. ಆದ್ರೆ ಗೋಪು ಇದಾರಲ್ಲ, ಗೋಪು, ಅವನಂತೂ ಸಖತ್ತಾಗಿ ಜ್ಯೂಸ್ ತೆಗಿತಾನೆ ಸರ್. ಯಾರಿಗೆ ಬರೋದಿಲ್ವೋ ಅವರೇ ಆ ಕೆಲಸ ಮಾಡ್ಬೇಕು. ಇವನ್ಗೆ ಹಾಗಲಕಾಯಿಯನ್ನ ಕೊಡೆ.
ಹಾಗಾದ್ರೆ ಆ ಬಗ್ಗೆ ಗೊತ್ತಿಲ್ಲ ಆದ್ರೆ ನಿನ್ ಜ್ಯೂಸ್ ಅಂತೂ ಖಂಡಿತವಾಗ್ಲೂ ಹೋಗುತ್ತೆ ಈಗ. Well said, ಗೋಪು. ಅದ್ಭುತ. ಇದೇ ತರ ಒಂದೊಂದು ಹನಿನೂ ಸೇರಿಸಿ ಇಡೀ ಗ್ಲಾಸ್ ಅನ್ನೇ ತುಂಬಿಬಿಡೆ. ನಿಮ್ಮಲ್ಲಿ ಯಾರಿಗೆ ಮರ ಹತ್ತಿ ಎಳ್ನೀರ್ನ ಕೀಳೋದಕ್ ಬರುತ್ತೆ? ಅರೆ ಸರ್, ನಮ್ಗಂತೂ ಮರದ ಮೇಲೆ ಹತ್ತೋಕೆ ತುಂಬಾ ಸುಲಭವಾಗಿ ಬರುತ್ತೆ. ಆದ್ರೆ ಈ ಮಾಧವ್ ಇದನ್ನಲ್ಲ, ಅವನ್ಗೆ ಒಂಚೂರು ಬರಲ್ಲ. ಮರ ಹತ್ತಿ ಎಳನೀರನ್ನ ಕೀಳೋದು ಅಷ್ಟು ಸುಲಭ ಅಲ್ಲ. ಆದ್ರಿಂದ ಯಾರಿಗೆ ಕೆಲಸ ಬರುತ್ತೋ ಅವರೇ ಹತ್ತಿ ಎಳ್ನೀರ್ನ ಕೀಳಿ. ಗೋಪಾಲ್, ಎಳ್ನೀರ್ನ ಕಿತ್ಕೊಂಡು ನನ್ನ ಕ್ಯಾಬಿನ್ಗೆ ಬಾ. ಗೋಪು, ಇಷ್ಟ ಮೇಲೆ ಹತ್ತೋದ್ ಹೇಗೆ? ಪ್ರಯತ್ನ ಪಡೋರ್ಗೆ ಯಾವತ್ತು ಸೋಲ್ ಇಲ್ಲ ಲಕ್ಷ್ಮಣ್. ಲೆಟ್ಸ್ ಕ್ಲೈಂಬ್, ಜಸ್ಟ್ ವಾಚ್ ಮೀ. ಗೋಪು, ಹಿಂಗೆ ನಡಿ, ಜೊತೆಗೆ ಹತ್ತಣ. ಎಸ್, ಆಗ್ತಾ ಇದೆ. ವೆರಿ ಗುಡ್, ಇಟ್ಸ್ ವರ್ಕಿಂಗ್. ನೋ, ಇಟ್ಸ್ ನಾಟ್. ಆಕಾಶಕ್ಕೆ ಹತ್ತಕ್ಕೆ ಹೋಗಿ ನೆಲದ ಮೇಲೆ ಬಿದ್ರು. ಈ ತರ ಮಾಡಿದ್ರೆ ಆಗೋದಿಲ್ಲ. ವಾ ಲಕ್ಷ್ಮಣ್, ಎಂತ ಒಂದು ಐಡಿಯಾ ನಿಂದು. ಈಗ ಕೋಕೋನಟ್ ತೆಗಿಯೋದು ಪೀಸ್ ಆಫ್ ಕೇಕ್. ಗೋಪು, ಬಾ. ಯಾರು ಮೇಲ್ ಹೋಗಿದ್ದಾರೆ, ಆದ್ರೆ ಕೆಳಗಡೆ ಮಾತ್ರ ಬರಬಾರ್ದು. ವಾ, ಅದ್ಭುತವಾದ ಚಹಾ. ಪಟ್ವರ್ಧನ್, ಏನು ಟೀ ಕುಡಿತಾ ಇದೀಯಾ? ಇಲ್ಲ ಇಲ್ಲ, ಇದಂತೂ ನಿಮ್ಗೋಸ್ಕರ. ನಾನಂತೂ ಈ ಹಾಗಲಕಾಯಿಯ ಜ್ಯೂಸ್. ಶಭಾಷ್. ಹಲೋ ಬಾಯ್ಸ್. ದುರಂಧರ್ ಸರ್, ಪರ್ಫೆಕ್ಟ್. ಇಲ್ಲಿ ನೋಡು, ಅಲ್ಲೇ ಆ ಫ್ಲಾಗ್ ಮೇಲೆ ಸಿಕ್ಕಾಪಟ್ಟೆ ಗಲೀಜಾಗಿದೆ. ಹೋಗಿ ಕ್ಲೀನ್ ಮಾಡು. ಬಾವ, ನನಗಂತೂ ಫ್ಲಾಗ್ ಸರಿಯಾಗಿ ಕಾಣಿಸ್ತಿಲ್ಲ. ಇವ್ರಿಗೆ ಫ್ಲಾಗ್ ಮೇಲಿರೋ ಕೊಳೆ ಹೇಗ್ ಕಾಣಿಸ್ಬಿಡ್ತು? ಬಾಬಾ, ಈ ಪ್ರಪಂಚದಲ್ಲಿ ನಿಮ್ಗೆ ನನ್ನ ಪ್ರಿನ್ಸಿಪಲ್ ಸರ್ ಸಿಕ್ಕಿದ್ರ ನನ್ಗೆ ಸರ್ಪ್ರೈಸ್ ಕೊಡಕ್ಕೆ. ಸಾರಿ ಸರ್, ಸಾರಿ. ನಮಗ್ ಗೊತ್ತಿರ್ಲಿಲ್ಲ ಸರ್ಪ್ರೈಸು ಶಾಕ್ ಆಗಿ ಬದಲಾಗುತ್ತೆ ಅಂತ. ದುರಂಧರ್ ಸರ್ನ ದೂರ ಕಳ್ಸಕ್ಕೆ ಬೇರೆ ಉಪಾಯ ಇಲ್ವಾ ಸರ್? ವ್ಯಾಂಪೈರ್ ನ ಬಿಟ್ಟು ಬೇರೆ ಯಾವ ವಸ್ತುಗಳಿಂದ ದೂರ ಓಡಲ್ಲ ದುರಂಧರ್ ಸರ್. ಓಡ್ತಾರೆ. ವ್ಯಾಂಪೈರ್ ಆಗಿ ನಾವು ಹೆದರ್ಸ್ಬೇಕು, ಹೆದರ್ಕೊಳ್ಳೋದಲ್ಲ. ಯಾರು? ವ್ಯಾಂಪೈರ್!
ವ್ಯಾಂಪೈರ್ ಆಗ್ಬಿಟ್ಟು ದುರಂಧರ್ ಸರ್ಗೆ ಹೆದರುತ್ತೇನೆ. ನಾನ್ ನಿನ್ನ ಇದ್ಯಾವ ತರ ಶಬ್ದ? ಈ ವ್ಯಾಂಪೈರ್ ಬೇರೆ ವ್ಯಾಂಪೈರ್ ನ ನೋಡಿ ಯಾಕೆ ಹೆದರ್ಕೋತಾ ಇದೆ ಅಂತ. ಇಲ್ಲೇನೋ ಖಂಡಿತ ಗೋಲ್ಮಾಲ್ ಇದೆ. ಕ್ಷಮಿಸ್ಬಿಡಿ ದುರಂಧರ್ ಸರ್, ನಾನ್ ನಿಮ್ಮನ್ನ ವ್ಯಾಂಪೈರ್ ಆಗ್ಬಿಟ್ಟು ಹೆದರಿಸ್ಬೇಕಾಗತ್ತೆ. ಇದೇನಿದು? ವ್ಯಾಂಪೈರ್ ದುರಂಧರ್ ಸರ್ ಇಂದ ಓಡ್ತಾ ಇದೆ ಯಾಕೆ? ಓ ಹುಡುಗರ, ಮತ್ತೆ ಇವ್ರು ಯಾರು? ಪಾಪೆ ಬಟ್ವರ್ಧನ್! ನಾನಿಲ್ಲೇನ್ ನೋಡ್ತಾ ಇದ್ದೀನಿ? ಇದೇನ್ ಸ್ಕೂಲಾ ಅಥವಾ ವ್ಯಾಂಪೈರ್ ಅಡ್ಡಾನ? ಮಕ್ಕಳು ವ್ಯಾಂಪೈರ್, ಪಪ್ಪಿ ವ್ಯಾಂಪೈರ್, ಮತ್ತೆ ಬಟ್ವರ್ಧನ್ ನೀನು ಕೂಡ. ಇಲ್ಲಿ ಏನ್ ನಾಟಕ ನಡೀತಾ ಇದೆ? ಇದು ಒಂದು ನಾಟಕನೇ ಸರ್, ಆಫ್ ಕೋರ್ಸ್. ಅದೇನರ್ಥ? ಸರ್, ಮುಂದಿನ ವಾರ ನಾವೆಲ್ಲ ಸ್ಕೂಲ್ ಪ್ಲೇ ಅಲ್ಲಿ ವ್ಯಾಂಪೈರ್ ಆಗಿ ನಟಿಸ್ತಿದ್ದೀವಿ. ನಾವು ಅದ್ರ ರಿಹರ್ಸಲ್ ಮಾಡ್ತಿದ್ವಿ. ಆದ್ರೆ ರಿಹರ್ಸಲ್ ನನ್ ರೂಮಲ್ಲಿ ಯಾಕೆ ಅಂತ? ಸರ್, ನಾವು ಚೆಕ್ ಮಾಡ್ತಾ ಇದ್ವಿ ನಮ್ಮ ಆಕ್ಟಿಂಗ್ ಚೆನ್ನಾಗಿದೆಯೋ ಅಥವಾ ಇಲ್ವೋ ಅಂತ. ಆಮೇಲೆ ನಿಮ್ಗಿಂತ ಚೆನ್ನಾಗಿರೋ ಜಡ್ಜ್ ಬೇರೆ ಯಾರಾಗಿರ್ತಾರೆ? ಸರಿ ಸರಿ, ನೋಡು ಮತ್ತೆ ನನ್ನ ನಾಳೆಯ ರಿಟರ್ನ್ ಟಿಕೆಟ್ ಇದು. ಅಂದ್ರೆ ನೀವ್ ನಾಳೆ ವಾಪಸ್ ಹೋಗ್ತೀರಾ ಸರ್? ಹಾ, ಹೋಗ್ಬೇಕು ಅಂತ ಇದ್ದೆ, ಈಗ ಕ್ಯಾನ್ಸಲ್ ಮಾಡಿ. ಇದ್ ನೀವ್ ಏನ್ ಮಾಡಿದ್ರಿ ಸರ್? ನಾನು ಯೋಚಿಸ್ತಾ ಇದ್ದೆ, ನಿಮ್ಮ ಆಕ್ಟಿಂಗ್ ನನಗೆ ತುಂಬಾ ಇಷ್ಟ ಆಗಿದೆ. ಆದ್ರಿಂದ ಬರೋ ವಾರ ನಿಮ್ಮ ಆಕ್ಟಿಂಗ್ ನ ನೋಡ್ಬಿಟ್ಟು ಆಮೇಲೆ ನಾನು ಹೋಗ್ತೇನೆ. ಏನಂತೀರಾ ನೀವೆಲ್ಲ? ಆ?